ಅದೇ ರೀತಿ KPSC ಎಕ್ಸಾಮ್ ಬಗ್ಗೆನೂ ಕೂಡ ಭಾಳ ಪ್ರತಿಭಟನೆಗಳಾಯಿತು, ಹೋರಾಟಗಳಾಯಿತು. ನಾವು ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ರಿ. ಇಲ್ಲಿ KPSCಯಲ್ಲೂ ಕೂಡ ಒಂದು ಸರ್ಕಾರ ಜವಾಬ್ದಾರಿಯುತ ಸರ್ಕಾರ, ಅದು IT-BT ಇರೋವಂಥ ಒಂದು ರಾಜ್ಯ ನಮ್ಮದು. IT-BT ಇರೋವಂಥ ಒಂದು ರಾಜ್ಯ, ದೇಶದಲ್ಲೇ ಪ್ರಪಂಚದಲ್ಲೇ ಪ್ರಖ್ಯಾತಿಯನ್ನು ಪಡೆದಂಥ ರಾಜ್ಯ. ನಾವು ಭಾಷಾಂತರ ಮಾಡೋಕ್ಕೂ ಯೋಗ್ಯತೆ ಇಲ್ಲದಕ್ಕಂಥ ಪರಿಸ್ಥಿತಿಗೆ ಈ ಸರ್ಕಾರ ಬಂದಿದೆ. ಭಾಷಾಂತರಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಅದು ಕನ್ನಡ ಭಾಷಾಂತರ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಆಡಳಿತಕ್ಕೆ ಸಿದ್ದರಾಮಯ್ಯನವರು ಮೊದಲು ಅಧಿಕಾರ ವಹಿಸ್ಕೊಂಡಿದ್ದು ಕನ್ನಡ ಕಾವಲು ಸಮಿತಿ. ಈ ಭಾಷಾಂತರಕ್ಕೆ ಯಾವ ಕಾವಲು ಸಮಿತಿ ಬೇಕಾಗಿತ್ತೋ ನನಗೆ ಗೊತ್ತಾಗಿಲ್ಲ. ಒಂಥರ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ಪರಿಸ್ಥಿತಿ ಇವತ್ತು KPSCದು ನಡೀತಾ ಇದೆಯಲ್ಲ. ಅಕ್ಷರ ಪದಗಳು ಅದನ್ನು ಬೇರೆ ಯಾರಾದರೂ ನೋಡಿದ್ರೆ ನಮ್ಮ ಕನ್ನಡಾಭಿಮಾನದ ಬಗ್ಗೆನೇ ಪ್ರಶ್ನೆ ಉದ್ಭವ ಆಗ್ತದೆ. ಅದರಿಂದ ಇಲ್ಲಿ ಸರ್ಕಾರ, ಒಂದು ಜವಾಬ್ದಾರಿಯುತ ಸರ್ಕಾರ ಸ್ಕ್ರೂಟ್ನಿ ಮಾಡಬೇಕಾಯಿತು. ಒಂದು ಪ್ರಶ್ನೆ ಪತ್ರಿಕೆ ಆದಮೇಲೆ ಅದನ್ನು ಸ್ಕ್ರೂಟ್ನಿ ಮಾಡಿ, ಪ್ರಶ್ನೆ ಪತ್ರಿಕೆ ಅಭ್ಯರ್ಥಿಗಳ ಕೈಗೆ ಹೋದಾಗ ಅದರಲ್ಲಿ ಯಾವುದೇ ತಪ್ಪುಗಳು ಇರಬಾರ್ದು. ಆ ಪರಿಸ್ಥಿತಿಯನ್ನು ನೋಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಅದರಲ್ಲೂ ಕೂಡ ಫೇಲ್ ಆಗಿದ್ದಾರೆ. ಮತ್ತು ಮೋಸ್ಟ್ಲಿ ನನಗನ್ಸುತ್ತೆ ಈ ಮೂಢ ವಾಲ್ಮೀಕಿ ಹಗರಣದಲ್ಲಿ ತಲೆ ಕೆಡಿಸ್ಕೊಂಡು ಅವ್ರಿಗೆ ತಲೆನೇ ಓಡ್ತಾ ಇಲ್ಲ ಅನ್ನೋ ಅಂತ ಅನಿಸ್ತೈತೆ. ಅದಕ್ಕೆ KPSCಯಲ್ಲೂ ಕೂಡ ಪಾಪ ಅಭ್ಯರ್ಥಿಗಳಿಗೂ ತಲೆ ಓಡ್ದಂಗೆ ಮಾಡಿಬಿಟ್ಟಿದ್ದಾರೆ. ಇವ್ರು ಮಾಡಿರೋ ಕ್ವಶನ್ಗಳು ನೋಡಿದ್ಮೇಲೆ ಆ ಸಿಲೆಬಸ್ಸಲ್ಲೇ ಇಲ್ಲ, ಇದು ಆ ಪದಗಳು ಆ ಸಿಲೆಬಸ್ಸಲ್ಲೇ ಇಲ್ಲ, ಅಂಥ ಪದಗಳನ್ನ ಹಾಕಿದ್ದೀರ. ಮೆಚ್ಚಬೇಕು ನಿಮ್ಮ ಈ ಕನ್ನಡ ಅಭಿಮಾನಕ್ಕೆ. ಇದು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತಾರೆ. ಇಲ್ಲಿ ಭಾಷಾಂತರ ನೋಡ್ಬಿಟ್ರೆ ಕನ್ನಡ ಸತ್ಯ ಅನ್ನೋದನ್ನು ಹಾಳು ಮಾಡಿಬಿಟ್ರು ಈ ಸರ್ಕಾರ ಬಂದ ಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.